ಗುಂಡ ಬಾರ ಇಲ್ಲಿ, ಕೇಕ್ ಕೊಡ್ತೀನಿ ಬಾ ಇವತ್ತು. ಹೊಡ್ ಬಾ ಇಲ್ಲಿ, ಬಾ ಇವತ್ತು ಕೇಕ್ ಕೊಡ್ತೀನಿ ಬಾ ಇಲ್ಲಿ. ಇವತ್ತು ಬರ್ತಡೇ ಆಚರಿಸೋನ್ ಪೂರ್ವಿ, ಕೇಕ್ ಕೊಡ್ತೀನಿ ಬಾ. ಕೊಡಮ್ಮ ಇಲ್ಲಿ. ಇಷ್ಟೊಂದು ಕೊಡಬಾರ್ದು ಕಣ. ಅಯ್ಯೋ ಅವನಿಗೆ ಇದಾಗಲ್ವಾ ಬರ್ತಡೇ ದಿನ. ಅಯ್ಯೋ ಸ್ವಲ್ಪ ತಿನ್ನೋ. ಆಯ್ತಾಯ್ತು ಬಿಡು, ಅವ್ನು ಚೆಲ್ಲಲ್ಲ ಬಿಡ ಹಂಗೆ ಹಿಡ್ಕೋಬಾರ್ದು. ಅವ್ನು ತಿನ್ಬೇಕಾರೆ ನಾಯಿಗಳು ಯಾವತ್ತೂ ಊಟ ಮಾಡ್ಬೇಕಾರೆ ಹಂಗೆ ಅಡ್ಡ ಹಿಡಿಬಾರ್ದು. ನೋಡಿ ನಮ್ಮ ಪೂರ್ವಿ ಇವತ್ತು ನಂಗೆ ಗೊತ್ತಿಲ್ದಂಗೆ ಬರ್ತಡೇ ಮಾಡಿಬಿಟ್ಟೈತೆ. ಕಳ್ಳು ಮಗು, ನಂಗೆ ಗೊತ್ತೇ ಆಗಿಲ್ಲ ನಿಜವಾಗ್ಲೂ. ನನ್ನ ಬರ್ತಡೇ ಡೇಟು ಒರಿಜಿನಲ್ ಡೇಟ್ಗೆ ನಾನು ಯಾವತ್ತೂ ಆಚರಿಸ್ಕೊಂಡು ಇಲ್ಲ, ಹಂಗಾಗಿ ನಂಗೆ ಗೊತ್ತೂ ಇಲ್ಲ ಅದು. ಗುಣಮ್ಮ ನೋಡು ಎಲ್ಲ ಬೀಳಿಸ್ಬಿಟ್ಟ ಅಲ್ಲಿ. ನೆಕ್ಕಾದ್ಮೇಲೆ ಒಂದು ವೈಪ್ಸ್ ತಗೊಂಡು ನೀಟಾಗಿ ಒರೆಸು ಪಾಪ. ಗುಣಮ್ಮ ಇನ್ನೊಂಚೂರು ಐತಿ ಇಲ್ಲಿಕೋ ತಿನ್ಕ. ಬೇಡಪ್ಪ, ತುಂಬ ಸ್ವೀಟ್ ಕೊಡ್ಬೇಡ. ಬೇಡ ತುಂಬ ಕೇಕ್ ಕೊಟ್ಬಿಟ್ಟು ಆಲ್ರೆಡಿ ತುಂಬ ಕೇಕ್ ಕೊಟ್ಬಿಟ್ಟಿದ್ವಿ, ಸಾಕು ಸ್ವೀಟು. ನಾಳೆಗೆ ಬೇಕಾದ್ರೆ ಒಂದು ಜಾಮೂನ್ ಕೊಡಿ ಬಂತೆ. ಕೊಡಮ್ಮ ತಿಂತೀನಿ. ಇನ್ನೊಂಚೂರು ಐತೆ. ಹ್ಯಾಪಿ ಬರ್ತಡೇ ಹೇಳು ಮಮ್ಮಿಗೆ. ವಿಶ್ ಮಾಡಲ್ಲ ನೀನು ಗುಡ್ಡು? ಹಾಂ, ನೀನು ಸೆಕೆಂಡ್ ಮಗ ತಾನೇ, ವಿಶ್ ಮಾಡಬೇಕು ಮಮ್ಮಿಗೆ. ಹ್ಯಾಪಿ ಬರ್ತಡೇ ಮಮ್ಮಿ ಅಂತ ನಿನ್ನ ಬಗ್ಗೆ ಒಂದಷ್ಟು ಜನ ಹೇಳ್ತಾ ಇರ್ತಾರೆ ಕಣಪ್ಪ. ನೀವಿರೋ ಪರಿಸ್ಥಿತಿಗೆ ಗುಂಡ ಯಾಕೆ ಬೇಕು ನಿಮಗೆ ಅಂತ. ನೀನು ಎಷ್ಟು ಸೇಫ್ಟಿ ಮಾಡ್ತಿದ್ಯಾ ಅಂತ ನಮಗೆ ಮಾತ್ರ ಗೊತ್ತು, ಅವ್ರಿಗೆ ಏನು ಗೊತ್ತಪ್ಪ. ಒಂದು ಪ್ರಾಣಿಗೆ ಊಟಕ್ಕೆ ಹಾಕಿದ್ರೆ ನಾವು ದೇವ್ರೇನು ನಮ್ಗೆ ಕಮ್ಮಿ ಮಾಡಲ್ಲ.